ಇವರ ಹೆಸರು ವಿ ಮಂಜುನಾಥ್ ರೆಡ್ಡಿ ಅಂತ. ಮೂಲತಃ ಬಾಗೇಪಲ್ಲಿ ತಾಲೂಕಿನ ಪುಟ್ಟಪರ್ತಿ ಗ್ರಾಮದವರು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಬಂದಿರುವ ಮಂಜುನಾಥ್ ರೆಡ್ಡಿ ಅವರು ಅವರ ಪ್ರಾಮಾಣಿಕ ಜನಪರ ಸೇವೆಯನ್ನ ನಂಬಿ ಶಾಸಕ ಸುಬ್ಬಾರೆಡ್ಡಿ ಅವರು ಕೋಚಿಮಲ್ ನಿರ್ದೇಶಕರ ಸ್ಥಾನಕ್ಕೆ ನೆಲೆಸಿ ಸತತ 3 ಬಾರಿ ನಿರ್ದೇಶಕರ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು. ಅಂದಿನಿಂದ ಹಾಲು ಉತ್ಪಾದಕರ ಪರ ನಿಂತು ರೈತರಿಗೆ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾಗಿ ಜನಮನ್ನಣೆ ಪಡೆದಿದ್ದಾರೆ. ಅದರಲ್ಲೂ ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಂಘ ಬೇರ್ಪಟ್ಟು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಪ್ರತ್ಯೇಕ ಆದಮೇಲೆ ಮೊದಲ ಬಾರಿಗೆ ಚೀಮಲ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆದಿತ್ತು. ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ 4ನೇ ಬಾರಿಗೆ ಚುನಾವಣೆಗೆ ನಿಂತಿದ್ದ ವಿ ಮಂಜುನಾಥ್ ರೆಡ್ಡಿ ಅವರಿಗೆ ಮತದಾರರು ಅತ್ಯಧಿಕ ಮತಗಳನ್ನು ನೀಡುವ ಮೂಲಕ 4ನೇ ಬಾರಿ ಭರ್ಜರಿ ಜಯ ಗಳಿಸಿದ್ರು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಕ್ಕಿ ಈ ಬಾರಿ ಕೋಚಿಮಲ್ ಬೇರ್ಪಟ್ಟು ಚೀಮಲ್ ಆದ್ಮೇಲೆ ಯಾರು ಮೊದಲ ಅಧ್ಯಕ್ಷರಾಗ್ತಾರೆ ಅಂತ ಭಾರೀ ಕುತೂಹಲ ಮೂಡಿಸಿತ್ತು. ಡೆಲಿಗೇಟ್ಸ್ ಜೊತೆಗೆ ಸಚಿವ ಸುಧಾಕರ್ ಸಭೆ ನಡೆಸಿ ಒಂದು ನಿರ್ಣಯ ತೆಗೆದುಕೊಂಡು 4 ಬಾರಿ ನಿರ್ದೇಶಕ ಚುನಾವಣೆಯಲ್ಲಿ ಗೆದ್ದು ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರ ಪರಮ ಆಪ್ತನಾಗಿದ್ದ ವಿ ಮಂಜುನಾಥ್ ರೆಡ್ಡಿ ಅವರಿಗೆ ಸಹಕಾರ ನೀಡುವಂತೆ ಸಚಿವ ಸುಧಾಕರ್ ತಿಳಿಸಿದ್ರು. ಅದರಂತೆ ಚಿಕ್ಕಬಳ್ಳಾಪುರದ ನಂದಿ ಕ್ರಾಸ್ ಬಳಿ ಇರುವ ಚೀಮಲ್ನಲ್ಲಿ ಚುನಾವಣಾಧಿಕಾರಿಗಳು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಇದರ ವಿರುದ್ಧ ಎನ್ಡಿಎ ನಿರ್ದೇಶಕ ಕೆವಿ ನಾಗರಾಜ್ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಇದಾದ ಬಳಿಕ ಕೆವಿ ನಾಗರಾಜ್ ಬಹುಮತ ಇಲ್ಲದೆ ನಾಮಪತ್ರ ಹಿಂಪಡೆದಿದ್ದು ಚೀಮಲ್ನ ಮೊಟ್ಟಮೊದಲ ಅಧ್ಯಕ್ಷರಾಗಿ ಬಾಗೇಪಲ್ಲಿಯ ವಿ ಮಂಜುನಾಥ್ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೊ ಅಂತಿಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕಣದಲ್ಲಿದ್ದಂತಹ ಅಭ್ಯರ್ಥಿಯಾದಂತಹ ವಿ ಮಂಜುನಾಥ್ ರೆಡ್ಡಿ ಅವರನ್ನ ಚೀಮುಲ್ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಸಂಘ ನೇಮಿತ ಇದರ ಪ್ರಥಮ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ನಾನು ಘೋಷಿಸಿರುತ್ತೇನೆ. ಏನಿಲ್ಲ, ನಮ್ಮ ಸರ್ಕಾರ ಇದೆ, ನಮ್ಮ ನಿರ್ದೇಶಕರಿದ್ದಾರೆ, ನಮ್ಮನ್ನು ಆಯ್ಕೆ ಮಾಡಿರೋರು. ಅವರು ಯಾವುದೇ ಅಂಡಿಯವರಿದ್ರೂ ಕೂಡ ನಾವು ಒಗ್ಗಟ್ಟಾಗಿ ಇವಾಗ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಇದು ಸಹಕಾರ ಕ್ಷೇತ್ರ. ಇದಕ್ಕೆ ಯಾವುದೇ ಚಿಹ್ನೆ ಇಲ್ಲ, ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಉರ್ಸ್ಕೊಂಡಿದ್ದೀವಿ ಅಷ್ಟೇ. ಇದಕ್ಕೆ ಪಕ್ಷ ಭೇದ ಮರೆತು ನಾವು ಕೆಲಸ ಮಾಡಿದಾಗ ಮಾತ್ರ ರೈತರಿಗೆ ನ್ಯಾಯ ಒದಗಿಸೋ ಕೆಲಸ ಕೊಡೋಕ್ಕಾಗುತ್ತೆ. ನಾವು ಪಕ್ಷಗಳು ಕಟ್ಕೊಂಡು ನಾವು ಪ್ರತಿಷ್ಠೆಗೆ ಹೋದರೆ ನಾವೆಲ್ಲ ಭಾಳಾಗೋದು ನಮ್ಮನ್ನು ನಂಬ್ಕೊಂಡಿರೋ ಬಡ ರೈತರು ಅನ್ಯಾಯ ಆಗ್ತಾರೆ. ಪ್ರಮುಖ ಗುರಿ ಏನು? ಗುರುಗಳು ನಮ್ದು ಇರುತ್ತೆ. ನಮ್ಮ ಬೋರ್ಡ್ ತಗೊಂಡು ಎಲ್ಲರೂ ಸಹಕಾರ ತಗೊಂಡು ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ನಾನು ಒಬ್ಬನ ತೀರ್ಮಾನ ಸರ್, ಮುಖ್ಯವಾಗಿ ಪ್ಯಾಕಿಂಗ್ ಯೂನಿಟ್ ಅದನ್ನಾಗುತ್ತೆ. ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ಏನು ಆಗೋಗ್ಲಿ, ನಮ್ದು ಏನಿದೆ, ನಾವು ನಮ್ಮ ಗುರಿ ಏನು, ನಮ್ಮ ನಿರೀಕ್ಷೆಗಳೇನು ಅಂತ ನಾವು ತಿಳಿಸ್ತೀವಿ. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ. ಹೇಳಿದ್ದೀನಲ್ಲ, ನಮ್ಮದು ಆಡಳಿತ ನಿಮ್ಗೆ ಗೊತ್ತಿತ್ತು 13ರಲ್ಲಿ ಹೆಂಗೆ ನಡೆಸಿದ್ವೋ ಅದೇ ಹಂಗೆ ನಡೆಸ್ತೀವಿ ನಾವು. ಅದರಲ್ಲಿ ಬೇರೆ ಅರ್ಥ ಏನು ಬೇಡ, ಆಗೋಗಿರೋದು ಬೇಡ. ಇವಾಗ ಆಗೋದು ಏನಿದೆ ನಮ್ಮ ಮುಂದೆ ಕಣ್ಮುಂದೆ ಇದ್ದಾರೆ. ನಾವು ಏನು ಆಶ್ವಾಸನೆ ಕೊಟ್ಟು ನಾವು ಬೇರ್ಪಟ್ಟಿದ್ದೀವಿ, ನೀವೇ ನೋಡಿದ್ದೀರಾ, ಕೋರ್ಟು ಕಚೇರಿ ಅಳ್ದಾಡಿದ್ದೀವಿ, ಸಾಕಾಗಿದೆ ನಮಗೆ. ಇವಾಗ ಏನಿದೆ ನಮ್ಮ ಮುಂದೆ ಗುರಿ ರೈತರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾರೆ. ಅವರು ಇದೇ ಸಹಕಾರಿಗಳು ಕೆ ವಿ ನಾಗರಾಜ್ ಕೂಡ ನಾಮಿನೇಷನ್ ಹಾಕಿದ್ರು. ನಾವು ಅವ್ರನ್ನ ಕೇಳಿದಾಗ ಅವರು ಪಾಪ ಹಿರಿಯರಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವಿರೋಧವಾಗಿ ಆಯ್ಕೆ ಆಗಬೇಕು ಅಂತ ಅವರು ಮನಸ್ಸು ಮಾಡಿ ನನಗೆ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೆ ಆಭಾರಿಯಾಗಿದ್ದೀನಿ. ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರಣ್ಣವರು ಮತ್ತು ನಮ್ಮ ಕ್ಷೇತ್ರದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದ ನನ್ನ ಅಣ್ಣ ಸಮಾನರಾದ ಸುಬ್ಬಾರೆಡ್ಡಿ ಅನ್ನೋರು, ಪುಟ್ಟಸ್ವಾಮಿಗೌಡರು,
NS ಶಿವಶಂಕರ ರೆಡ್ಡಿ ಅವರು, ಪ್ರದೀಪ್ ಈಶ್ವರ್ ಅವರು, ವಿಶೇಷವಾಗಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳು, ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಸಹಕಾರಿಗಳು ಇದರಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ 2 ಸಾರಿ 3 ಸಾರಿ 4 ಸಾರಿ 5 ಸಾರಿ ಆಗಿರೋ ನಿರ್ದೇಶಕರಿದ್ದಾರೆ. 4-5 ಜನ ಹೊಸಬ್ರು ಇರ್ಬೋದು. ಹೊಸಬ್ರಿದ್ದರೂ ಕೂಡ ಅವರು ಕೂಡ ಒಳ್ಳೆ ರೀತಿಯ ಒಂದು ರೈತರಾಗಿ ಹಾಲಾಕಿ ರೈತರಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಇದು ಆಸಕ್ತಿ ಇದೆ ಅವ್ರಿಗೆ. ಅಷ್ಟು ಏನು ಇದೇನಿಲ್ಲ, ಮಾಡ್ತೀವಿ, ಕೆಲಸ ಮಾಡಬೇಕು. ಎಲ್ಲರೂ ಇದ್ದಾರೆ. ಒಂದು ಒಳ್ಳೆ ರೀತಿಯ ಆಡಳಿತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಇನ್ನು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಪರಮ ಆಪ್ತನಾಗಿದ್ದ ವಿ ಮಂಜುನಾಥ್ ರೆಡ್ಡಿ ಅವರಿಗೆ ಚೀಮಲ್ ಮೊದಲ ಅಧ್ಯಕ್ಷನಾಗಿ ಆಯ್ಕೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು, ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ನೂತನ ಅಧ್ಯಕ್ಷರಿಗೆ ಹೂಗುಚ್ಛಗಳನ್ನು ನೀಡಿ ಸಿಹಿ ತಿನ್ನಿಸುವ ಮೂಲಕ ತಮ್ಮ ನಾಯಕನಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಅಲ್ಲದೆ ಸಚಿವ ಸುಧಾಕರ್ ಅವರನ್ನ ಭೇಟಿ ಮಾಡಿದ ನೂತನ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಹೂಗುಚ್ಛ ನೀಡಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವ ಸುಧಾಕರ್ ನೂತನ ಅಧ್ಯಕ್ಷರಿಗೆ ಶುಭಾಶಯ ಕೋರಿದ್ದಾರೆ. ಒಳ್ಳೆ ಒಂದು ನಿರ್ಣಯವನ್ನು ತಾವೆಲ್ಲ ಮಾಡಿದ್ದೀರಾ, ನಿಮಗೆ ಅಭಿನಂದನೆಗಳು ಅಂತೇಳಿ ಅವ್ರಿಗೆಲ್ಲರೂ ಅಭಿನಂದನೆ ಸಲ್ಲಿಸಿದ್ದೀವಿ. ಅಲ್ಲಿಗೆ ನಾವು ಅಲ್ಲಿಂದ ನಿರ್ಗಮಿಸಿದ್ವಿ. ಇವತ್ತು ಬೆಳಗ್ಗೆ ಬಂದ್ವಿ, ತಿಂಡಿ ಮಾಡಿದ್ವಿ, ಎಲ್ಲ ಒಟ್ಟಿಗೆ ಕೂತ್ಕೊಂಡ್ವಿ. ಏನು ಅವರ ತೀರ್ಮಾನದಂತೆ, ಅವರ ತೀರ್ಮಾನ ಏನಿತ್ತು ಅದಕ್ಕೆ ನಾವೆಲ್ಲರೂ ಒಪ್ಪಿಗೆಯನ್ನು ಸೂಚಿಸಿ ಅವರ ತೀರ್ಮಾನದಂತೆ ಇವತ್ತು ಅವರು ಮಂಜುನಾಥ್ ರೆಡ್ಡಿ ಅವ್ರಿಗೆ ಇವತ್ತೇನು ಅಧ್ಯಕ್ಷರಾಗುವಂಥ ಅವಕಾಶ ಆಯಿತು. ಅಲ್ಲಿ ಇನ್ನೊಬ್ಬರು ವಿರೋಧ ಪಕ್ಷದವರು ಅರ್ಜಿ ಹಾಕಿದ್ರು, ಅವರು ಕಡೆಗಳಿಗೆ ವಾಪಸ್ ತೆಗೆದಿದ್ದಾರೆ. ಅದರಿಂದ ಅವಿರೋಧವಾಗಿ ಮಂಜುನಾಥ್ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ನಾವು ಅವರಿಗೆ ಕೊಟ್ಟಿರ್ತಕ್ಕಂಥ ಸಲಹೆ ಇಷ್ಟೇ, ಇದು ಹೊಸ ಒಕ್ಕೂಟ, ಇದು ದೀರ್ಘಕಾಲ ಈ ಭಾಗದ ಹೈನೋದ್ಯಮದಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಇದು ಒಳ್ಳೆಯದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಈ ಒಂದು ಒಕ್ಕೂಟ ಆಡಳಿತ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತಕ್ಕಂಥದ್ದು ಮತ್ತು ನಿಮಗೆ ಸದಾ ನಮ್ಮ ಬೆಂಬಲ ಇರ್ತದೆ. ಒಳ್ಳೆಯ ತೀರ್ಮಾನಗಳ ತಗೋಬೇಕು, ಒಳ್ಳೆಯ ತೀರ್ಮಾನಗಳ ಜೊತೆಯಲ್ಲಿ ನಮ್ಮ ಒಂದು ಸಹಕಾರ ಸರ್ಕಾರ ಇದೆ. ಇವತ್ತು ನಾವು ಅದನ್ನು ಈ ಒಂದು ಸದೃಢವಾದಂಥ ಭದ್ರವಾದಂಥ ಬುನಾದಿ ಇದಕ್ಕೆ ಹಾಕಬೇಕು. ಭಾಳ ದೀರ್ಘಕಾಲ ಈ ಒಕ್ಕೂಟ ಉಳಿಬೇಕು ಅಂತಕ್ಕಂಥ ಸಲಹೆ ಮತ್ತು ಸೂಚನೆಯನ್ನು ಎಲ್ಲ ಸೇರಿಕೊಟ್ಟಿದ್ದೀವಿ. ಅದರಿಂದ ಅವರು ಎಲ್ಲರೂ ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಮೇಲೆ ನೀವು ಏನೋ ನಮಗೆ ಕಷ್ಟ ಕೊಡ್ದಿರಾ, ತಾವುಗಳೇ ಒಂದು ದೊಡ್ಡ ಒಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ಮುಂದೆ ಈ ರೀತಿ ಎಲ್ಲ ಚುನಾವಣೆಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಈ ರೀತಿ ಆದರೆ ಬಹುಶಃ ಅದಕ್ಕಿಂತ ಒಂದು ಒಗ್ಗಟ್ಟಿನ ಮಂತ್ರ ಬಹುಶಃ ಇನ್ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಕೋಚಿಮಲ್ನಿಂದ ಬೇರ್ಪಟ್ಟು ಚೀಮಲ್ ಪ್ರತ್ಯೇಕವಾದ ಮೇಲೆ ಮೊದಲ ಬಾರಿಗೆ ಅಧ್ಯಕ್ಷರ ಚುನಾವಣೆ ನಡೆದು ಅದರಲ್ಲಿ ಅವಿರೋಧವಾಗಿ ಬಾಗೇಪಲ್ಲಿ ಕ್ಷೇತ್ರದ ವಿ ಮಂಜುನಾಥ್ ರೆಡ್ಡಿ ಅವರಿಗೆ ಮಣೆ ಹಾಕಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.